ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿರೋ ವಿಡಿಯೋ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿಶಾಂತಿ ಹಾಗೂ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೋಗಿರೋ ವಿಡಿಯೋ. ಎಷ್ಟೋ ಜನಕ್ಕೆ ಈ ವಿಡಿಯೋ ಬಗ್ಗೆ ಸರ್ಪ ಸಂಸ್ಕಾರ ಪೂಜೆ ಬಗ್ಗೆ ತಿಳಿದಿರಲ್ಲ. ಆ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಲಿಕ್ಕೆ ಒಂದಿನ ಮುಂಚೆನೇ ಒಂದು ಸಂಜೆ ಆ ಥರ ಹೋಗಿ ಟಿಕೆಟ್ ತೊಗೊಂಡು ಅಥವಾ ಬೆಳಗಿನ ಜಾವ 7 ಗಂಟೆಗೆ ಟಿಕೆಟ್ ವಿತರಣೆ ಮಾಡ್ತಾರೆ. ಕ್ಯೂ ಅಲ್ಲಿ ನಿಂತರೂ ಟಿಕೆಟ್ ಸಿಗುತ್ತೆ, ಪ್ರೀ ಬುಕ್ ಮಾಡಿದ್ರೂ ಟಿಕೆಟ್ ಸಿಗುತ್ತೆ. ಹೊರಗಡೆ ಸಾಮೂಹಿಕವಾಗಿ ಮಾಡಿಸೋಕ್ಕಿಂತ ದೇವಸ್ಥಾನ ವತಿಯಿಂದನೇ ಮಾಡೋ ಪೂಜೆನೇ ಶ್ರೇಷ್ಠ ಅಂತ ನಾನು ತಿಳಿದ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಮಾಡಿಸಿದ್ರೇ ಒಳ್ಳೆಯದು. ಯಾಕೆಂದರೆ ಆ ದೇವಸ್ಥಾನದೊಳಗೆ ಮಾಡಿಸಿ ಆ ಪೂಜಾರು ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟು ಅಲ್ಲೇ ಒಳ್ಳೆ ರೀತಿಯಲ್ಲಿ ಪೂಜೆ ನಡೆಸ್ಕೊಡ್ತಾರೆ. ಹಾಗೆ ನಾವು ಅಲ್ಲೇ ಪಕ್ಕದಲ್ಲಿರುವಂಥ ಅನಗ ಒಂದು ಲಾಡ್ಜ್ನ ಬುಕ್ ಮಾಡ್ಕೊಂಡಿದ್ವಿ. ಒಂದು ದಿನಕ್ಕೆ 750 ರೂಪಾಯಿ, ಹಾಗೆ 2 ದಿನಕ್ಕೆ 1500 ರೂಪಾಯಿ ಟಿಕೆಟ್ ತೋರಿಸ್ತಾ ಇದ್ದೀನಿ ನೋಡಿ. ನಾವು 4 ಜನ ಹೋಗಿದ್ವಿ. ನಾನು, ನನ್ನ ಮಗ, ನನ್ನ ಮಗಳು, ಹಾಗೆ ನಮ್ಮ ಅತ್ತೆ ಮತ್ತೆ ಮಗಳು ಊರಿಂದ ಬಂದಿದ್ರು. ನಾನು ನನ್ನ ಮಗ ನಾವಿಲ್ಲಿ ಮಂಗಳೂರಿಂದ ಬಂದಿದ್ವಿ. ಮಂಗಳೂರಿಂದ ಸುಮಾರು ಒಂದು 2 ಅವರ್ ಆಗುತ್ತೆ, ಇಲ್ಲೇ ಹತ್ತಿರದಲ್ಲಾಗುತ್ತೆ. ನನ್ನ ಮಗನಿಗೆ ಒಂದು ಸ್ವಲ್ಪ ದೋಷ ಇದ್ದಿದ್ದ ಕಾರಣ ಅದು ಪೂಜೆ ಮಾಡಿಸಿದ್ರೆ ಪರಿಹಾರ ಆಗುತ್ತೆ ಅಂತ ಹೇಳಿದ ಕಾರಣ ನಾವು ಬಂದ್ವಿ. ನೋಡಿ ನನ್ನ ಮಗ, ಅತ್ತೆ ಮತ್ತು ನಮ್ಮ ಮನೆಯವರು ಹಾಗೆ ನನ್ನ ಮಗಳು. ಈಗ ಅನಗ ವಸತಿ ಗೃಹದಲ್ಲಿ ನಾವು ಹೋಗಿ ಒಂದು ಸಂಜೆನೇ ಹೋಗಿ ಆಲ್ಟ್ ಆದ್ವಿ. ಯಾಕೆಂದರೆ ಬೆಳಗಿನ ಜಾವನೇ ಒಂದು ಪೂಜೆ ಇರುತ್ತೆ. ಆ ಕಾರಣ ಒಂದಿನ ಮುಂಚೆನೇ ಹೋಗಿ ಆಲ್ಟ್ ಆಗಿ ಅಲ್ಲಿ ದರ್ಶನ, ನಾವು ಹೋಗಿದ್ದ ದಿನ ಏಕಾದಶಿ ಇತ್ತು. ಸೊ ಸ್ನಾನ ಮಾಡ್ಕೊಂಡೆಲ್ಲ ಹೋಗಿದ್ವಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಮತ್ತೆ ಲಾಡ್ಜ್ ಹತ್ರ ಹೋಗಿ ನಾವು ಅಲ್ಲಿ ಸ್ಟೇ ಆದ್ವಿ. ರೂಮ್ ತುಂಬ ಚೆನ್ನಾಗಿತ್ತು. ಇದು ಟಿಕೆಟ್, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರದ್ದು ಪೂಜಾ ಟಿಕೆಟ್ಟು. ಹಾಗೆ ನೆಕ್ಸ್ಟ್ ಡೇ ಪೂಜೆಗೆ ಹೋಗಿದ್ದು ನಾವು ಈ ಥರ ಟ್ರೆಡಿಷ್ನಲ್ ವೇರ್ ಆಗಿ ರೆಡಿಯಾಗಿ ಹೋಗಿ, ತುಂಬ ಒಳ್ಳೆಯದು. ಹಾಗೆ ಹೋಗ್ಬೇಕು ಪೂಜೆ ಮಾಡೋರು. ಮೊದಲನೇ ದಿನದ ಪೂಜೆ ಕಾರ್ಯಕ್ರಮ ಈ ಥರ ಇರುತ್ತೆ. ಪೂಜೆ ಎಲ್ಲ ಆದಮೇಲೆ ನಾವು ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ದೇವಸ್ಥಾನದ ಒಳಗೆ ಇರಬೇಕು ನಾವು, ನದಿ ತೀರಕ್ಕೂ ಸಹ ಹೋಗಂಗಿಲ್ಲ. ನದಿಲಿ ಸ್ನಾನ ಮಾಡಿ ಆದರೂ ಪೂಜೆಗೆ ಬರ್ಬೋದು, ಅಥವಾ ರೂಮಲ್ಲೇ ಸ್ನಾನ ಮಾಡಾದರೂ ಬರ್ಬೋದು. ಬಟ್ ಸರ್ಪ ಸಂಸ್ಕಾರ ಎಲ್ಲ ಆದಮೇಲೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ಅಲ್ಲಿ ಪುರೋಹಿತರು ಹೇಳ್ತಾರೆ. ನೋಡಿ ಎಷ್ಟು ಚೆಂದ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಇದೊಂಥರ ನಾವು ಅದು ಯಾವುದೋ ಜನ್ಮದ ಪುಣ್ಯ ಅನ್ಬೋದು. ಆ ಪೂಜೆ ಮಾಡಿಸೋದು ಒಂದು ಖುಷಿ ಅನ್ಬೋದು. ಅಷ್ಟು ಒಳ್ಳೆ ಪೂಜೆ ಆಗುತ್ತೆ, ಮನಸ್ಸಿಗೆಲ್ಲ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಆ ಪೂಜೆ ಆಗುವಾಗಲೇ ಅಷ್ಟು ಖುಷಿ ಆಗುತ್ತೆ. ನಾವು ಪೂಜೆಗೆ ಹೋಗೋದಾಗಲಿ, ಮಾಡಿಸೋದಾಗಲಿ, ಆ ಸನ್ನಿಧಿಲಿ ಇರೋದಾಗಲಿ, ಅದೊಂದು ಪಾಸಿಟಿವ್ನೆಸ್, ಪಾಸಿಟಿವ್ ವೈಬ್ ನಮಗೆ ಅಲ್ಲೇ ಫೀಲ್ ಆಗುತ್ತೆ. ಲಾಸ್ಟಲ್ಲಿ ಒಂದು ಗೋಪೂಜೆ ಮಾಡಿಸ್ತಾರೆ ನಮ್ಮ ಕೈಲೆಲ್ಲ. ಗೋಪೂಜೆ ಮಾಡಿಸಿದ್ಮೇಲೆ ಅಲ್ಲಿರೋ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಗೆ ಮುಂದೆ ಹೋದರೆ ಅಲ್ಲೊಂದು ದರ್ಶನ ಮುಗಿಸಿ ನೆಕ್ಸ್ಟು ಅವರೇ ಪ್ರಸಾದನೂ ಸಹ ಅವರೇ ಒಳಗೆ ಎಲ್ಲ ಕೊಡ್ತಾರೆ. ಬೆಳಗಿನ ಉಪಹಾರ ನೋಡಿ ಈ ಥರ ಇರುತ್ತೆ. ಉಪ್ಪಿಟ್ಟು ಮತ್ತು ಅವಲಕ್ಕಿ ಮತ್ತು ಒಂದೊಳ್ಳೆ ದೊಡ್ಡ ಲೋಟ ಕಾಫಿ. ಅವ್ರು ಕೊಟ್ಟು ಊಟ ಬಿಟ್ಟು ಹೊರಗಡೆ ಏನೂ ಬೇಡ, ಅಷ್ಟು ಒಳ್ಳೆ ರೀತಿ ಊಟ ಕೊಡ್ತಾರೆ ಸ್ವಾಮಿ. ಆಮೇಲೆ ಸ್ವಾಮಿ ದರ್ಶನ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ಪೂಜೆ ಆಗೋಗುತ್ತೆ. ಒಂದು 10 ಗಂಟೆ 11 ಗಂಟೆ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೋಡಿ ಈ ಥರ ನಮ್ಮ ಸರ್ಪ ಸಂಸ್ಕಾರ ಪೂಜೆ ಎಲ್ಲ ಕಲ್ಲುಗಳನ್ನೆಲ್ಲ ಜೋಡಿಸಿ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ಇಟ್ಟು ಪೂಜೆ ಮಾಡಿ ನಮಗೊಂದು ಪ್ರಸಾದ ಕೊಡ್ತಾರೆ. ಅದಾದಮೇಲೆ ದೇವಸ್ಥಾನ ವತಿಯಿಂದ ಈ ಪ್ರಸಾದ ತಿಂದು ನಾವು ಸೀದಾ ಮನೆಗೆ ಬರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್